ವೆಲ್ಕಮ್ ಟು ಗೆಟ್ ರೆಡಿ ವಿತ್ ಮೀ ಬೈರೇಗೌಡ ಅಂಕಲ್ಸ್ ಎಡಿಷನ್. ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ಗಳ ಜೊತೆ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ. ಫಸ್ಟೇ ಬೆತ್ತಲೆ ನಿಂತ್ಕೊಳ್ಳೋಕೆ ಆಗಲ್ಲ ಕಣ್ರಪ್ಪ, ಯಾಕೆಂತಂದರೆ ನಂಗೆ ಸ್ವಲ್ಪ ನಾಚಿಕೆ ಆಯ್ತಿದೆ. ಅದಕ್ಕೆ ಬನೀನು ಮತ್ತು ಪಟಾಪಟಿ ಚಡ್ಡಿ ಹಾಕೊಂಡ್ಬಿಟ್ಟಿದ್ದೀನಿ. ಈ ಪಟಾಪಟಿ ಚಡ್ಡಿ ಒಳಗೆ ಏನೂ ಹಾಕೊಂಡಿಲ್ಲ, ಫುಲ್ಲು ಫ್ರೀ, ಗಾಳಿ ಆಡ್ತಾ ಇರ್ತದೆ. ಈ ಬನೀನು ಅಷ್ಟೇ ಜೋಡಿ 20 ಅಂತ ಮಾರ್ತಿದ್ರು, ತಗೊಬಂದೆ. ಆಯ್ತು, ನಮ್ದು ಹೆಂಗೋ ನಡ್ಕತ್ತೆ ಬಿಡ್ರಲ್ಲ. ಈ ಪಟಾಪಟಿ ಚಡ್ಡಿ ಲಿಂಕ್ ಕೊಡಿ ಅಂತ ಕೇಳ್ತಿದ್ರಲ್ಲಪ್ಪ, ಆನ್ಲೈನಲ್ಲಿ ಸಿಗಕ್ಕಿಲ್ಲ ಕಣ್ರಲ್ಲ. ಅದೇನಿದ್ರು ನೀವು ಹೋಗ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಹೋಲ್ಸೇಲ್ ರೇಟಲ್ಲಿ ತಗೊಳ್ಳಿ. ನನ್ನ ಹೆಸರು ಹೇಳಿದ್ರೆ ಡಿಸ್ಕೌಂಟ್ ಕುಡಿಕಿಲ್ಲ, ಹೋಗ್ದಿರೋ ಬಟ್ಟೆ ಕೊಡ್ತಾರೆ. ಹಿಂಗೆ ರೋಡ್ಗೆ ಹೋಗ್ಬಿಟ್ರೆ ನಾಯಿಗಳು ಅಟ್ಟಾಡಿಸ್ಬಿಡ್ತದೆ. ಅದಕ್ಕೆ ಡಿಸೈನರ್ ಮೇಡ್ ಪಂಚೆ ಅಲ್ಲ, ಲೋಕಲ್ ಆಗಿ ನಮ್ಮ ಬುಬೈನ್ ಅಂಗಡಿಲಿ ತಗೊಂಡಿದ್ದು. ನಮ್ಮ ಊರಿಗೆ ಹೋಗಿದ್ದಾಗ ಲಾಸ್ಟ್ ಟೈಮು ಒಂದೇ ಕಲರ್ದು 4 ಥರ ತಗೊಬಿಟ್ಟಿದ್ದೀನಿ. ಈ ಪಂಚೆ ಹಾಕೊಂಡು ಹಿಂಗೆ ಎತ್ಕೊಂಡು ಪಟಾಪಟಿ ಚಡ್ಡಿ ಕಾಣಂಗೆ ಒಯ್ತಾ ಇದ್ರೆ ನಮ್ಮ ಗತ್ತೆ ಬೇರೆ. ಶರ್ಟಲ್ಲಿ ಇವತ್ತು ಸ್ವಲ್ಪ ಜಿಗಿ ಬಂಬ ಅನ್ಲಿ ಅಂದ್ಬಿಟ್ಟು ಈ ತರ ಶರ್ಟ್ ಹಾಕತಾ ಇದ್ದೀನಿ. ನೋಡ್ತಾ ಇದ್ರೆ ಯಾರೋ ದುಬೈಯಿಂದ ಬಂದಿರ್ಬೇಕು, ಬೈರೇಗೌಡ ಅನ್ಕೋಬೇಕು, ರವ ಅಂತ ಇರ್ಬೇಕು. ಅದಕ್ಕೆ ಈ ತರ ಶರ್ಟ್ ಹಾಕತಾ ಇದ್ದೀನಿ. ಸ್ವಲ್ಪ ಗತ್ ಮೇಂಟೈನ್ ಮಾಡ್ಬೇಕು ಕಾಫಿ ಕುಡಿಯೋಕೆ ಹೋದಾಗ, ಇಲ್ಲಾಂದ್ರೆ ನಮ್ಮ ಮಕ್ಕಳು ಸರಿಗಿಲ್ಲ. ಫುಲ್ ಶರ್ಟ್ ಹಾಕೊಳಕ್ ಹೋಗ್ಬಾರ್ದು, ಸ್ವಲ್ಪ ಬುನೀನ್ ಕಾಣಿಸ್ತಾ ಇರಬೇಕು, ಮತ್ತೆ ಪಂಚೆ ಒಳಗೆ ಬಿಟ್ಬಿಡ್ಬೇಕು ಶರ್ಟ್ನ. ಸೊ ಫೈನಲ್ ಲುಕ್ ಇದು. ಒಂದೆರಡು ಪೋಸ್ ಕೊಡ್ತೀನಿ, ನೋಡ್ಕೊಳ್ಳಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಹೆಂಗ್ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ.